ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಸ್ತೂರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಟ ಆಡೋಣ. ಈ ಆಟದಲ್ಲಿ ನಾನು ನಿಮಗೆ ಈಗ ಎಷ್ಟು ವಯಸ್ಸು ಅಂತ ಸರಿಯಾಗಿ ಹೇಳ್ತೀನಿ. ಆಟ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಜಸ್ಟ್ ನಾನು ಹೇಳಿದ ಹಾಗೆ ಕೆಲವು ಸ್ಟೆಪ್ಗಳನ್ನ ಫಾಲೋ ಮಾಡ್ತಾ ಹೋಗಬೇಕು. ಹಾಗೆ ಈ ಆಟದಲ್ಲಿ ನೀವು ಮನಸ್ಸಲ್ಲಿ ಇಟ್ಕೊಂಡಿರೋ ಯಾವುದಾದ್ರೂ ಒಂದು ಸಂಖ್ಯೆ ಯಾವುದು ಅಂತಲೂ ಸರಿಯಾಗಿ ಹೇಳ್ತೀನಿ. ಹಾಗಾದರೆ ಆಟವನ್ನು ಶುರು ಮಾಡೋಣ ಬನ್ನಿ. ಈ ಆಟದಲ್ಲಿ ಒಟ್ಟು 6 ಸ್ಟೆಪ್ಗಳಿವೆ. ಪ್ರತಿಯೊಂದು ಸ್ಟೆಪ್ಪನ್ನು ನೀವು ಸರಿಯಾಗಿ ಫಾಲೋ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ಕೊನೆಗೆ ಉತ್ತರ ಸರಿಯಾಗಿ ಬರೋದಿಲ್ಲ. ಹಾಗಾದರೆ ಬನ್ನಿ ಆಟ ಶುರು ಮಾಡೋಣ. ಸ್ಟೆಪ್ ನಂಬರ್ 1. 1ರಿಂದ 99ರವರೆಗಿನ ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ಯಾವುದಾದ್ರೂ ಆಗಿರ್ಬೋದು. ಸ್ಟೆಪ್ ನಂಬರ್ 2. ಈಗ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ಸಂಖ್ಯೆನ ಇಟ್ಕೊಂಡಿದ್ದೀರೋ ಅದಕ್ಕೆ 2ರಿಂದ ಗುಣಾಕಾರ ಮಾಡಿ, ಅಂದರೆ ಮಲ್ಟಿಪ್ಲೈ ಮಾಡಿ. ಉದಾಹರಣೆಗೆ ಇಲ್ಲಿ ನಾನು 9ಅನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ. ಆದ್ದರಿಂದ ನಾನು 9ಕ್ಕೆ 2ರಿಂದ ಗುಣಾಕಾರ ಮಾಡಿದಾಗ ನನ್ನ ಉತ್ತರವು 18 ಬರುತ್ತದೆ. ಸ್ಟೆಪ್ ನಂಬರ್ 3. ಈಗ ನಿಮಗೆ ಯಾವ ಉತ್ತರ ಬಂದಿದೆಯೋ ಅದಕ್ಕೆ 5ಅನ್ನು ಕೂಡಿಸಿ, ಅಂದರೆ ಪ್ಲಸ್ ಮಾಡಿಕೊಳ್ಳಿ. ಈಗ ನನ್ನ ಉತ್ತರ 18 ಆಗಿರೋದ್ರಿಂದ ಅದಕ್ಕೆ ನಾನು 5ಅನ್ನು ಕೂಡಿಸಿದಾಗ ನನಗೆ 23 ಸಿಗುತ್ತದೆ. ಸ್ಟೆಪ್ ನಂಬರ್ 4. ಈಗ ನಿಮ್ಮ ಹತ್ತಿರ ಯಾವ ಉತ್ತರ ಇದೆಯೋ ಅದಕ್ಕೆ 50ರಿಂದ ಗುಣಾಕಾರ ಮಾಡಿ. ಸ್ನೇಹಿತರೆ, ಇದಕ್ಕೆ ನಿಮಗೆ ಕ್ಯಾಲ್ಕುಲೇಟರ್ ಉಪಯೋಗ ಮಾಡಬೇಕಾಗಬಹುದು. ಸರಿಯಾಗಿ ಗುಣಾಕಾರ ಮಾಡಿ, ಇಲ್ಲಾಂದರೆ ನಿಮ್ಮ ಉತ್ತರ ತಪ್ಪಾಗಬಹುದು. ಅದಕ್ಕೆ ನಿಮಗೆ ಯಾವುದು ಉತ್ತರ ಬಂದಿದೆಯೋ ಅದಕ್ಕೆ 50ರಿಂದ ಗುಣಾಕಾರ ಮಾಡಿ. ಈಗ ಇಲ್ಲಿ ನನ್ನ ಉತ್ತರ 23 ಇತ್ತು. ಅದಕ್ಕೆ ನಾನು 50ರಿಂದ ಗುಣಾಕಾರ ಮಾಡಿದಾಗ ನನ್ನ ಉತ್ತರವು 1150 ಬಂತು. ಸ್ಟೆಪ್ ನಂಬರ್ 5 ಮತ್ತು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಈಗ ನಿಮಗೆ ಯಾವ ಉತ್ತರ ಸಿಕ್ಕಿದೆಯೋ ಅದಕ್ಕೆ ನೀವು 1773 ಕೂಡಿಸಿಕೊಳ್ಳಬೇಕು. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಈ ವಿಡಿಯೋವನ್ನು ಈಗ ನೀವು 2023ರಲ್ಲಿ ನೋಡ್ತಾ ಇದ್ದರೆ ನೀವು 1773 ಕೂಡಿಸಿಕೊಳ್ಳಬೇಕು. ಅದೇನಾದರೂ ಈ ವಿಡಿಯೋವನ್ನು ನೀವು 2024ರಲ್ಲಿ ನೋಡ್ತಾ ಇದ್ದರೆ 1774 ಕೂಡಿಸಿಕೊಳ್ಳಿ. ಹಾಗೆ 2025ರಲ್ಲಿ ನೋಡ್ತಾ ಇದ್ದರೆ 1775 ಕೂಡಿಸಿಕೊಳ್ಳಿ. ಈಗ ನನಗೆ ಸಿಕ್ಕಿರುವ ಉತ್ತರ 1150. ಅದಕ್ಕೆ ನಾನು 1773 ಕೂಡಿಸಿಕೊಳ್ಳುತ್ತೇನೆ. ಆಗ ನನಗೆ ಸಿಕ್ಕಿರುವ ಉತ್ತರ 2923. ಸ್ನೇಹಿತರೆ, ಕ್ಯಾಲ್ಕುಲೇಟರ್ ಉಪಯೋಗ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡಿ, ಇಲ್ಲಾಂದರೆ ನಿಮ್ಮದು ಉತ್ತರ ಸರಿಯಾಗಿ ಬರುವುದಿಲ್ಲ. ಈಗ ಸ್ಟೆಪ್ ನಂಬರ್ 6. ಈಗ ನಿಮಗೆ ಯಾವ ಉತ್ತರ ಸಿಕ್ಕಿದೆಯೋ ಅದರಿಂದ ನೀವು ಹುಟ್ಟಿರೋ ವರ್ಷವನ್ನು ನೀವು ವಜಾಗೊಳಿಸಬೇಕು, ಅಂದರೆ ಮೈನಸ್ ಮಾಡಬೇಕು. ಈಗ ನನಗೆ ಸಿಕ್ಕಿರುವ ಉತ್ತರ 2923. ಅದರಿಂದ ನಾನು ಹುಟ್ಟಿರುವ ವರ್ಷ 1986 ವಜಾ ಮಾಡ್ತೀನಿ, ಅಂದರೆ ಮೈನಸ್ ಮಾಡ್ತೀನಿ. ಈಗ ನನಗೆ ಬರುವ ಉತ್ತರ 937. ಹಾಗೆ ನಿಮಗೆ ಸಿಕ್ಕಿರುವ ಉತ್ತರದಿಂದ ನೀವು ಹುಟ್ಟಿರುವ ವರ್ಷವನ್ನು ವಜಾ ಮಾಡಿ, ಮೈನಸ್ ಮಾಡಿ. ಈಗ ಉತ್ತರ ನೋಡುವ ಸಮಯ. ಸ್ನೇಹಿತರೆ, ಈಗ ನಿಮ್ಮ ಹತ್ರ 3 ಅಂಕೆಯ ಅಥವಾ 4 ಅಂಕೆಯ ಒಂದು ಉತ್ತರ ಸಿಕ್ಕಿರುತ್ತದೆ. ಅದರಲ್ಲಿ ಮೊದಲನೇ 1 ಅಥವಾ 2 ಅಂಕೆ ಏನಿದೋ ಅದು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಸಂಖ್ಯೆಯಾಗಿರುತ್ತದೆ. ಮತ್ತು ಕೊನೆಯ 2 ಅಂಕೆಗಳೇನಿವೆಯೋ ಅದು ನಿಮ್ಮ ವಯಸ್ಸಾಗಿರುತ್ತದೆ. ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡಿದರೆ ಉತ್ತರ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ. ನಿಮ್ಮ ಉತ್ತರ ಏನು ಬಂತು, ಸರಿಯಾಗಿ ಬಂತಾ ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಚಿಕ್ಕ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು. ಬಾಯ್ ಬಾಯ್.